ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ್ ಕ್ಲಾಸ್ ನಲ್ಲಿ ನಾವು ಗುರುತ್ವ ಈ ಒಂದು ಪಾಠದ ಕುರಿತು ವಿಷಯಗಳನ್ನ ಕಲಿತಾ ಇದ್ವಿ. ಗುರುತ್ವ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಅಂದ್ಬಿಟ್ಟು ಗ್ರಾವಿಟಿ ಅಂತ ನಾವು ಕರಿತೀವಿ. ಈಗ ಒಂದು ಪ್ರಶ್ನೆಯನ್ನ ಕೇಳೋದ್ರ ಮೂಲಕ ನಾವು ವಿಶೇಷವಾಗಿ ಗುರುತ್ವ ಬೇರೆ ಬೇರೆ ಸ್ಥಿತಿಯಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂತಾ ಅರ್ಥ ಆಯ್ತಾ? ಈಗ ಗುರುತ್ವದ ಜೊತೆಗೆ ನಾವು ಮಾಡುವಂತಹ ಕೆಲಸ ಹಾಗೂ ಶಕ್ತಿ ಇವೆರಡಕ್ಕೂ ಇರುವಂತಹ ನೇರವಾದಂತಹ ಸಂಬಂಧದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅರ್ಥ ಆಯ್ತಾ? ಈಗ ನಾನ್ ನಿಮ್ಗೆ ಒಂದು ಪ್ರಶ್ನೆಯ ಮೂಲಕ ಇದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತಹ ಕೆಲಸವನ್ನ ನಾವು ಮಾಡೋಣ. ನಿಮ್ಮೆಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ. ಈಗ ನಾವು ಕೆಳಗೆ ಪಟ್ಟಿ ಮಾಡಿದಂತಹ ಚಟುವಟಿಕೆಗಳನ್ನ ನೋಡಿ. ನೀವು ಈ ಕೆಲಸವನ್ನ ಅರ್ಥೈಸ್ಕೊಂಡಿರುವಂತೆ ಮಾಡಿದ ಕೆಲಸಕ್ಕೆ ಕಾರಣ ಕೊಡಿ ಅಂತ ಪ್ರಶ್ನೆ ಇದೆ. ಒಂದೊಂದೇ ಚಟುವಟಿಕೆಯನ್ನ ನೋಡೋಣ. ಸ್ವಲ್ಪ ದೊಡ್ಡದ್ ಮಾಡ್ತೀನಿ ಸ್ಕ್ರೀನು. ಕಾಣ್ತಾ ಇದ್ಯಾ? ಮೊದಲನೇದು, ಸುಮಾಳು ಒಂದು ಕೊಳದಲ್ಲಿ ಈಜುತ್ತಾ ಇದ್ದಾಳೆ. ಇದನ್ನ ನಾವು ಕೆಲ್ಸ ಅಂತ ಕರಿತೀವ ಅಥವಾ ಏನಂತ ಕರಿತೀವಿ? ಇದರಲ್ಲಿ ಮಾಡಿದಂತಹ ಕೆಲಸ ಏನಿರಬಹುದು? ಸುಮಾಳು ಒಂದು ಕೊಳದಲ್ಲಿ ಈಜುತ್ತಾ ಇದ್ದಾಳೆ ಅಂತ ನಾನು ಇಲ್ಲಿ ಹೇಳೋದಾದ್ರೆ ಅಲ್ಲಿ ಒಂದು ಕೆಲಸವಾಗ್ತಾ ಇದೆ ಅಲ್ವಾ? ಮೊದಲನೇ ಪ್ರಶ್ನೆಗೆ ಉತ್ತರ ಅಲ್ಲಿ ಕೆಲಸ ಆಗ್ತಾ ಇದೆ. ಹೇಗೆ ಮೇಡಮ್? ಸುಮಾಳು ಈಜುವಾಗ ನೀರು ಹಿಮ್ಮುಖವಾಗಿ ಹೋಗ್ತಾ ಇದೆ. ನೀರ್ ಹೀಗಿದ್ದಾಗ ಒಬ್ಬ ವ್ಯಕ್ತಿ ಅಲ್ಲಿ ಈಜ್ತಾ ಇದ್ದಾನೆ ಅಂದ್ರೆ ನೀರನ್ನು ಹೀಗೆ ತಳ್ಳುತ್ತಾ ಇದ್ದಾನೆ ಅಂದ್ರೆ ಅಲ್ಲಿ ಬ್ಯಾಕ್ವರ್ಡ್ ಫೋರ್ಸ್ ಇರುತ್ತೆ. ನೀರು ಹಿಮ್ಮುಖವಾಗಿ ಹೋಗ್ತಾ ಇದೆ ಹಾಗೂ ಸುಮಾಳು ಸ್ಥಾನ ಪಲ್ಲಟ ಆಗ್ತಾ ಇದೆ. ದೇರ್ ಇಸ್ ಅ ಮೂವ್ಮೆಂಟ್. ಈಕೆ ಮುಂದೆ 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 ಸಾಗ್ತಾ ಇದ್ದಾಳೆ. ಈ ರೀತಿಯಾಗಿ ಆಗ್ತಾ ಹೋಗುತ್ತೆ. ಆದ್ರಿಂದ ಸುಮಾಳು ಈಜುವಾಗ ನೀರು ಹಿಮ್ಮುಖವಾಗಿ ಹಾಗೂ ಸ್ಥಾನಪಲ್ಲಟ ಮುಮ್ಮುಖವಾಗಿ ಸಾಗ್ತಾ ಇರುತ್ತೆ. ಈ ಒಂದು ಕೆಲಸದಿಂದ ನಾವು ಕೆಲಸ ಆಗ್ತಾ ಇದೆ ಅಂತ ಕನ್ಸಿಡರ್ನ ಮಾಡಬಹುದು. ಓಕೆ, ಈಗ ನೆಕ್ಸ್ಟ್. ಒಂದು ಕತ್ತೆಯು ತನ್ನ ಬೆನ್ನಿನ ಮೇಲೆ ಭಾರವನ್ನ ಹೊತ್ತು ಸಾಕ್ತಾ ಇದೆ. ಒಂದು ಕತ್ತೆ ನಮ್ಗೆ ಗೊತ್ತಿರೋ ಹಾಗೆ ಬಟ್ಟೆಯ ಭಾರವನ್ನ ಹೊತ್ಕೊಂಡು ಹೋಗ್ತಾ ಇದೆ. ಆದ್ರೆ ಇಲ್ಲಿ ಕೆಲಸದ ಪ್ರಮಾಣ ಶೂನ್ಯವಾಗಿದೆ. ಹೌದು, ಒಂದು ಮೂವ್ಮೆಂಟ್ ಆಗ್ತಾ ಇದೆ. ಕತ್ತೆಯು ತನ್ನ ಬೆನ್ನಿನ ಮೇಲೆ ಬಟ್ಟೆಯ ಮೂಟೆಯನ್ನ ಹೊತ್ತು ಹೋಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಾದಂತಹ ಕೆಲಸ ಆಗ್ತಾ ಇಲ್ಲ ಅಥವಾ ಬದಲಾವಣೆ ಆಗ್ತಾ ಇಲ್ಲ. ಆದ್ರಿಂದ ಇಲ್ಲಿ ಶೂನ್ಯವಾಗಿದೆ. ನೆಕ್ಸ್ಟ್, ಮೂರನೇದು. ಒಂದು ಗಾಳಿ ಯಂತ್ರವು ಬಾವಿಯಿಂದ ನೀರನ್ನ ಮೇಲಕ್ಕೆ ಎತ್ತುತ್ತಾ ಇದೆ. ಬಾವಿಯಿಂದ ಗಾಳಿ ಯಂತ್ರಗಳು, ವಿಂಡ್ ಮಿಲ್ಗಳು ನೀರನ್ನ ಮೇಲಕ್ಕೆ ಎತ್ತುತ್ತಾ ಇದೆ. ಇಲ್ಲಿ ಕೆಲಸ ಧನಾತ್ಮಕವಾಗಿ ಸಾಗ್ತಾ ಇದೆ. ಇಟ್ಸ್ ಅ ಪಾಸಿಟಿವ್ ಶಿಫ್ಟ್ ಇನ್ ವರ್ಕ್. ಧನಾತ್ಮಕವಾಗಿ ಸಾಗ್ತಾ ಇದೆ ಕೆಲಸ. ಓಕೆ, ನೆಕ್ಸ್ಟ್, ನಾಲ್ಕನೇದು. ಒಂದು ಹಸಿರು ಸಸ್ಯವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸ್ತಾ ಇದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಫೋಟೋಸಿಂಥಸಿಸ್. ಅಲ್ಲಿ ಏನಾಗ್ತಾ ಇದೆ? ಇಲ್ಲಿ ಯಾವುದೇ ಕೆಲಸ ಅನ್ನೋದು ಆಗ್ತಾ ಇಲ್ಲ. ಯಾಕಂದ್ರೆ ಯಾವುದೇ ಸ್ಥಾನ ಪಲ್ಲಟವಿಲ್ಲ. ಸಿಂಪಲ್ ಆಗಿ ನಾವ್ ಏನ್ ಅರ್ಥ ಮಾಡ್ಕೊಬೇಕು? ಸ್ಥಾನ ಪಲ್ಲಟ ಎಲ್ಲಿದೆ ಅಲ್ಲಿ ಒಂದು ಕೆಲಸ ಆಗ್ತಾ ಇದೆ ಅಂತ. ಆಯ್ತಾ? ನೆಕ್ಸ್ಟ್, ಐದನೇ ಪಾಯಿಂಟ್, ಐದನೇ ಪ್ರಶ್ನೆ ಏನಾಗಿತ್ತು?
ಒಂದು ಯಂತ್ರವು ರೈಲನ್ನ ಎಳಿತಾ ಇದೆ. ಮಿಷನ್ ಇಸ್ ಪುಲ್ಲಿಂಗ್ ದ ಟ್ರೈನ್. ಇಲ್ಲಿ ಏನಾಗ್ತಾ ಇದೆ? ಸ್ಥಾನ ಪಲ್ಲಟ ಆಗ್ತಾ ಇದೆ. ಸೊ ಕೆಲಸವಾಗ್ತಾ ಇದೆ ಅಥವಾ ಕೆಲಸವಾಗಿದೆ ಅಂತ ಸಹ ನಾನು ಬರಿಬಹುದು. ಸೊ ಅದೇ ರೀತಿ 6ನೇ ಪಾಯಿಂಟ್. ಸೊ ನಾನಿಲ್ಲೇ ಬರಿತೀನಿ. 6ನೇ ಪಾಯಿಂಟ್ ನಮ್ಗೇನ್ ಹೇಳ್ತಾ ಇದೆ? ಆಹಾರ ಧಾನ್ಯಗಳು ಸೂರ್ಯನ ಶಾಖಕ್ಕೆ ಒಣಗ್ತಾ ಇದೆ. ಇಲ್ಲಿ ಸೂರ್ಯನ ಶಾಖಕ್ಕೆ ಆಹಾರ ಧಾನ್ಯಗಳು ಒಣಗ್ತಾ ಇದೆ. ಸೊ ನೀವೇ ಹೇಳ್ಬಹುದು ಇಲ್ಲಿ ಯಾವುದೇ ಸ್ಥಾನ ಪಲ್ಲಟವಾಗಿಲ್ಲ, ಅದಕ್ಕೆ ಕೆಲಸವಾಗಿಲ್ಲ ಅಂತ ನೀವೇ ಡೈರೆಕ್ಟ್ ಆಗಿ ಹೇಳ್ಬಹುದು. ಕೊನೆಯದಾಗಿರೋದ್ನ ನೋಡೋಣ. ಅದೇನು ಅಂತ ಹೇಳಿದ್ರೆ, ಗಾಳಿ ಶಕ್ತಿಯಿಂದ ಒಂದು ಹಾಯಿ ದೋಣಿ ಚಲಿಸ್ತಾ ಇದೆ. ಸೊ ಒಂದು ದೋಣಿ ಗಾಳಿಯ ಶಕ್ತಿಯಿಂದ ಚಲಿಸ್ತಾ ಇದೆ. ಇಲ್ಲಿ ಕೆಲ್ಸ ಆಗಿದೆ, ಕೆಲಸವಾಗಿದೆ. ಕಾರಣ ಏನು? ಗಾಳಿಯ ಬಲದ ನೇರದಲ್ಲಿ ದೋಣಿ ಸಾಗ್ತಾ ಇದೆ. ಸೊ ಗಾಳಿ ಬಲದ ನೇರದಲ್ಲಿ ಒಂದು ದೋಣಿ ಅನ್ನೋದು ಸಾಗ್ತಾ ಇದೆ. ಸೊ ಆದ್ರಿಂದ ಇಲ್ಲಿ ಕೆಲಸ ಆಗಿದೆ ಅಂತ ನಾವು ಭಾವಿಸ್ತೀವಿ. ಸೊ ಈ ಒಂದು ಪ್ರಶ್ನೆಯ ಮೂಲಕ ಕೆಲಸ ಆಗಿದೆಯೋ ಇಲ್ವೋ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿ. ನಿಮ್ಮೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.